ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಡಿಕೇರಿಯಲ್ಲಿ ಹನಿ ಟ್ರ್ಯಾಪ್ ಶಂಕೆ ವ್ಯಕ್ತವಾಗಿದೆ. ಯುವಕನೊಬ್ಬನಿಗೆ ಸರಿಯಾಗಿ ಥಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯುವತಿಯನ್ನ ಭೇಟಿಯಾಗೋದಕ್ಕೆ ಆತ ಮಡಿಕೇರಿಗೆ ಬಂದಿರ್ತಾನೆ ಅನ್ನುವಂಥ ಮಾಹಿತಿ ಈ ಸಂದರ್ಭದಲ್ಲಿ ಒಂದು ತಂಡ ಈ ಯುವಕನನ್ನ ಸರಿಯಾಗಿ ಥಳಿಸಿದೆ. ಆ ನಂತರದ ಸಂದರ್ಭದಲ್ಲಿ ಆ ತಂಡದಿಂದ ತಪ್ಪಿಸ್ಕೊಂಡು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಇದು ಹನಿ ಟ್ರ್ಯಾಪ್ ಅನ್ನೋದು ಕೂಡ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ಹನಿ ಟ್ರ್ಯಾಪ್ ಸಂಬಂಧ ನೋಡಿ ಆಗಿರುವಂತಹ ಘಟನೆ ಇದು. ಮಡಿಕೇರಿಯಲ್ಲಿ ಹನಿ ಟ್ರ್ಯಾಪ್ ಶಂಕೆ ವ್ಯಕ್ತವಾಗಿದೆ. ಯುವಕನಿಗೆ ಸರಿಯಾಗಿ ಥಳಿಸಿದೆ ಆ ತಂಡ. ಏಟು ತಿಂದು ಎಸ್ಕೇಪ್ ಆಗಿ ಠಾಣೆಗೆ ಆ ಯುವಕ ಓಡಿ ಬಂದಿದ್ದಾನೆ. ಮನೆಯೊಂದರಲ್ಲಿ ರಾತ್ರಿಯಿಡೀ ಆ ಯುವಕರು ಥಳಿಸಿದ್ದಾರೆ. ಮಡಿಕೇರಿಯ ಮಂಗಳದೇವೆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮದ್ದೂರಿನ ಯುವಕ ಮಹದೇವನಿಗೆ ಮೂವರು ಸರಿಯಾಗಿ ಥಳಿಸಿದ್ದಾರೆ. ಮಹಿಳೆಯನ್ನ ಭೇಟಿಯಾಗೋದಕ್ಕೆ ಆತ ಮಡಿಕೇರಿಗೆ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ಆ ಯುವಕರ ಗುಂಪು ಈ ಯುವಕನಿಗೆ ಥಳಿಸಿದೆ. ತನಿಖೆ ನಡೆಸುವ ಸಂದರ್ಭದಲ್ಲಿ ಇದು ಹನಿ ಟ್ರ್ಯಾಪ್ ಆಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಯುವಕನಿಂದ ಹಣಕ್ಕಾಗಿ ಆ ತಂಡ ಬೇಡಿಕೆಯನ್ನು ಇಟ್ಟಿರುತ್ತೆ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರಿಂದ ಸದ್ಯ ಆ ಮೂವರು ಯುವಕರ ಹುಡುಕಾಟ ಕೂಡ ನಡೆದಿದೆ. ಮಡಿಕೇರಿ ನಗರ ಠಾಣೆಯಲ್ಲಿ ಯುವಕನಿಂದ ದೂರು ದಾಖಲಾಗಿದೆ. ಯುವಕ ತಪ್ಪಿಸ್ಕೊಂಡು ಬರುವಾಗ ಮತ್ತೆ ಕಿಡ್ನಾಪ್ ಯತ್ನ ಕೂಡ ಮಾಡಿದ್ದಾರೆ. ಆ ನಂತರ ಕೂಡ ಆತ ತಪ್ಪಿಸ್ಕೊಂಡಿರೋದು. ಯಾಕಂದರೆ ಯಾವಾಗ ಆ ತಂಡದಿಂದ ರಾತ್ರಿ ಇಡೀ ಹೊಡೆತ ತಿಂದಿದ್ದಾನೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಆಮೇಲೆ ದಾರಿಯಲ್ಲಿ ಓಡ್ಕೊಂಡು ಬರ್ತಾ ಇರಬೇಕಾದ್ರೆ ಮತ್ತೆ ಆತನ ಕಿಡ್ನಾಪ್ ಯತ್ನ ನಡೆಯುತ್ತೆ ನೋಡಿ. ಆಟೋದಲ್ಲಿ ಬಂದು ಆಗಂತುಕರು ಆ ಯುವಕರೇನಿದ್ದಾರೆ ಆತನನ್ನ ಕಿಡ್ನಾಪ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲಿಂದಲೂ ತಪ್ಪಿಸ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ದಾಖಲು ಮಾಡಿರೋದು. ಆ ಅಪಹರಣದ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೊಲೀಸರಿಂದ ಹಲ್ಲೆಗೆ ಬಳಸಿದ ಮಾರಕಾಸ್ತ್ರವನ್ನು ಸದ್ಯ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಜೊತೆಗೆ ಆ ಮೂವರು ಯಾರು, ಯಾವುದಿದ್ದು ತಂಡ, ಇದರ ಬಗ್ಗೆ ತನಿಖೆಯನ್ನು ಮುಂದುವರಿಸಲಾಗಿದೆ. ಯುವಕ ಕೊಟ್ಟಂತಹ ದೂರಿನ ಆಧಾರದಲ್ಲೇ ತನಿಖೆ ಮುಂದುವರೆದಿರುವುದು. ಬಟ್ ಈ ಮದ್ದೂರಿನ ಯುವಕ ಮಡಿಕೇರಿಗೆ ಯುವತಿಯನ್ನು ಭೇಟಿಯಾಗೋದಕ್ಕೆ ಬಂದಿದ್ದ ಅನ್ನುವಂಥ ಆಧಾರದಲ್ಲಿ ನೋಡೋದಾದರೆ ಇದು ಹನಿ ಟ್ರ್ಯಾಪ್ ಶಂಕೆ ಅನ್ನೋದು ಗೊತ್ತಾಗಿದೆ. ನೋಡಿ, ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಆ ರಸ್ತೆಯಲ್ಲಿ ಯಾರೋ ಬರ್ತಿದ್ದ ಸಂದರ್ಭದಲ್ಲಿ ಅಲ್ಲೊಂದು ಆಟೋ ಕೂಡ ಬರುತ್ತೆ, ನೀವು ಅದನ್ನು ಗಮನಿಸ್ಬೋದು. ಮಡಿಕೇರಿಯಲ್ಲಿ ಹನಿ ಟ್ರ್ಯಾಪ್ ಶಂಕೆ ವ್ಯಕ್ತವಾಗಿದೆ. ಹನಿ ಟ್ರ್ಯಾಪೇ ಇರಬಹುದು ಅಂತ ಸದ್ಯಕ್ಕೆ ತನಿಖೆಯಿಂದ ಗೊತ್ತಾಗಿರುವಂತಹ ಮಾಹಿತಿ. ಯಾಕಂದರೆ ಮದ್ದೂರಿನ ಯುವಕ ಮಡಿಕೇರಿಗೆ ಬರ್ತಾನೆ, ಅದು ಯುವತಿಯನ್ನು ಭೇಟಿಯಾಗೋದಕ್ಕೆ. ಇದು ಒಂದು ಭಾಗ ರೈಟ್. ಆ ಸಂದರ್ಭದಲ್ಲಿ ಅದೇನಾಯಿತು ಗೊತ್ತಿಲ್ಲ. ಆ ತಂಡ ಏನಿದೆ, ಯುವತಿಯನ್ನು ಭೇಟಿಯಾಗೋದಕ್ಕೆ ಬಂದರೆ ಯುವತಿಯನ್ನು ಭೇಟಿಯಾಗಬೇಕು, ಹೋಗಬೇಕು. ಆದರೆ ಇಲ್ಲಿ ಮತ್ತೊಂದು ತಂಡ ಇರುತ್ತೆ. ಆ ತಂಡದ ಜೊತೆ ಯುವಕ ಲಾಕ್ ಆಗಿಬಿಡ್ತಾನೆ. ರಾತ್ರಿಡೀ ಆ ಯುವಕನಿಗೆ ಈ ತಂಡ ಸರಿಯಾಗಿ ಥಳಿಸಿದೆ. ಅವರಿಂದ ಅದು ಹೇಗೋ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡು ದಾರಿ ಮಧ್ಯದಲ್ಲಿ ಹೋಗ್ತಾ ಇದ್ದಾಗ ಮತ್ತೆ ಆಟೋ ಮೂಲಕ ಅವನನ್ನು ಕಿಡ್ನಾಪ್ ಮಾಡೋ ಯತ್ನವನ್ನು ಮಾಡ್ತಾರೆ. ಅಲ್ಲಿಂದಲೂ ತಪ್ಪಿಸ್ಕೊಂಡು ಬರ್ತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದ್ದಾನೆ. ಈ ತನಿಖೆ ಆಧಾರದಲ್ಲಿ ಸದ್ಯಕ್ಕಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಇದು ಹನಿ ಟ್ರ್ಯಾಪ್ ಇರಬಹುದು ಅಂತ ಶಂಕಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲೋಹಿತ್ ನೀಡ್ತಾ ಹೋಗ್ತಾರೆ. ಲೋಹಿತ್, ಏನಿದು ಪ್ರಕರಣ? ಮದ್ದೂರಿನ ಯುವಕ ಮಡಿಕೇರಿಗೆ ಬಂದಿದ್ಯಾಕೆ? ನಿಜಕ್ಕೂ ಇದು ಹನಿ ಟ್ರ್ಯಾಪ? ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸ್ ತನಿಖೆಯ ರಿಪೋರ್ಟ್ಸ್ ಏನು ಸಿಗ್ತಾ ಇದೆ? ಈಗ ಮದ್ದೂರಿನಿಂದ ಬಂದಂತಹ ಯುವಕ ಏನಿದ್ದಾನೆ ಆತನನ್ನ ಆ ಒಂದು ಮಹಿಳೆ ಕರ್ಸ್ಕೊಂಡಿರುವಂತದ್ದು, ಮಡಿಕೇರಿಗೆ ಮೀಟ್ ಮಾಡೋ ಹೆಸರಿನಲ್ಲೇ ಕರ್ಸ್ಕೊಂಡಿರುವಂತದ್ದು. ಈ ಮದ್ದೂರಿನ ಯುವಕನಿಗೂ ಮಹಿಳೆಗೂ ಕೂಡ ಆ ಒಂದು ಫೇಸ್ಬುಕ್ ನಲ್ಲಿ ಪರಿಚಯ ಆಗುತ್ತೆ. ಈ ಪರಿಚಯದಿಂದಾಗಿ ಆಕೆ ಅವನನ್ನ ಕರೆಸ್ಕೊಡುವಂತದ್ದು ಮಡಿಕೇರಿಗೆ. ನಿನ್ನೆ ದಿನ ಬಂದಂತಹ ಈ ಯುವಕನನ್ನ ಇಲ್ಲಿ ಆಕೆಯೊಂದಿಗೆ ಕೆಲವೊಂದು ಕಾಲ ಕಳೀತಾನೆ. ಒಂದು ಮನೆಯನ್ನ ಮಾಡಿ ಆ ಮನೆಯಲ್ಲಿ ಈಗ ಆ ಯುವಕನೊಂದಿಗೆ ಈಕೆ ಇರ್ತಾಳೆ. ಈಕೆ ಇದ್ದಾಗ ಏನೋ ಆಕೆ ಏನೋ ಒಂದು ಕರೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಅನ್ನ ಆಗುವಂತದ್ದು. ಅದಾದ ಬಳಿಕ ಆತ ಈ ಮಹಿಳೆ ಏನು ಆ ಮನೆಯಿಂದ ಹೊರ ಹೋದಂತ ಸಂದರ್ಭದಲ್ಲೇ ಅಲ್ಲಿಗೆ 3 ಜನ ಯುವಕರು ಬಂದು ಆತನನ್ನ ಲಾಕ್ ಮಾಡ್ಕೊಳ್ಳುವಂತದ್ದು. ರಾತ್ರಿ ಇಡೀ ಆತನನ್ನ ಯುವಕ ಏನು ಮಂಡ್ಯದಿಂದ ಬಂದಂತ ಮಹದೇವ ಏನಿದ್ದಾನೆ ಆತನಿಗೆ ರಾತ್ರಿ ಇಡೀ ಒಂದು ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟಿರುವಂತದ್ದು. ದೊಣ್ಣೆ ಆಗಿರ್ಬೋದು, ಚಾಕು, ಈ ತರ ಮಾರಕಾಸ್ತ್ರಗಳಿಂದ ಆತನ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಈತ ಬೆಳಗಾಗ್ತಿದ್ದಂತೆನೆ ಆ ಒಂದು ಚಿತ್ರಹಿಂಸೆಯನ್ನ ಪಡೆದಂತ ಯುವಕ ಬೆಳಗ್ಗೆ ಆಗ್ತಿದ್ದಂತೆನೆ ಒಂದು ಮನೆಯಿಂದ ಹೊರ ಬಂದಿರುವಂತದ್ದು. ಓಡಿ ಬಂದು ಮುಖ್ಯ ರಸ್ತೆಗೆ ಓಡಿ ಬಂದ ಸಂದರ್ಭದಲ್ಲಿ ಆತನನ್ನ ಆ ಒಂದು ಆಟೋದಲ್ಲಿ
ಗುರುತಿಸಿಕೊಂಡು ನೇರವಾಗಿ ಸ್ಟೇಷನ್ಗೆ ಬಂದಿರುವ ಆತ ಏನು ಕೇವಲ ಚಡ್ಡಿಯಲ್ಲೇ ಓಡಿ ಬಂದು ಆ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ದಾಖಲಿಸಿರುವಂತದ್ದು. ಈತ ಓಡಿ ಬರುವ ಸಂದರ್ಭದಲ್ಲಿ ಆತನನ್ನ ಹಿಂಬಾಲಿಸಿಕೊಂಡು ಬಂದಂತ ಕಿಡ್ನಾಪರ್ ಟೀಮ್ ಏನಿದೆ ಆಟೋದಲ್ಲಿ ಬಂದು ಅವರನ್ನ ಹಿಡಿಯಲು ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಅವರಿಂದ ಎಸ್ಕೇಪ್ ಆಗಿ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವಂತದ್ದು. ಈ ಒಂದು ದೃಶ್ಯ ಕೂಡ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಸದ್ಯ ಪೊಲೀಸರು ತನಿಖೆ ಏನು ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಮೂರು ಜನ ಯುವಕರೇನಿದ್ರೆ ಅವರಿಗೆ ಹುಡುಕಾಟವನ್ನು ಕೂಡ ನಡೆಸಿರುವಂತದ್ದು. ಸದ್ಯ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿ ಪೊಲೀಸರು ತನಿಖೆಯನ್ನು ಕೂಡ ಈಗ ಮುಂದುವರಿಸಿರುವಂತದ್ದು. ಕಣ್ಮರೆಯಾಗಿರುವಂತಹ 3 ಯುವಕರಿಗೆ ಕೂಡ ಇದೀಗ ಏನು ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸಿರುವಂತದ್ದು. ಲೋಹಿತ್, ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ತಂಡ ಏನಿದೆ ಆ ತಂಡ ಲೋಕಲೇಟ್ಸೇ ಇರ್ಬೋದಾ, ಮಡಿಕೇರಿಗೆ ಸಂಬಂಧಪಟ್ಟವರು ಇರ್ಬೋದಾ, ಅಥವಾ ಬೇರೆ ಎಲ್ಲಿಂದನ ಬಂದು ಇಲ್ಲಿ ಹೋಮ್ ಸ್ಟೇನೋ ರೂಮನ್ನು ಮಾಡಿ ಯುವತಿಯನ್ನಿಟ್ಟು ಮತ್ತೊಬ್ಬ ಯುವಕನನ್ನ ಕರೆಸ್ಕೊಳ್ಳುವಂತಹ ಪ್ರಯತ್ನ ಮಾಡಿರೋದ? ಏನಿದ್ರೆ ಹಿನ್ನೆಲೆ? ಅಲ್ಲ, ಖಂಡಿತವಾಗ್ಲೂ ಈ ಯುವಕರೇನಿದ್ದಾರೆ ಇವರೆಲ್ಲರೂ ಕೂಡ ಮಡಿಕೇರಿ ಮೂಲದ 3 ಯುವಕರಾಗಿರ್ತಾರೆ. ಸದ್ಯ ಈ ಮಡಿಕೇರಿ ಮೂಲದಲ್ಲಿ ಇರುವಂತಹ ಈ ಯುವಕರೇನಿದ್ದಾರೆ ಕೆಲವೊಂದಷ್ಟು ಕ್ರಿಮಿನಲ್ ಪ್ರಕರಣಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಬರ್ತಿರುವಂತದ್ದು. ಸದ್ಯ ಪೊಲೀಸ್ ತನಿಖೆಯ ಬಳಿಕವಷ್ಟೇ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ಇದೀಗ ಲಭ್ಯವಾಗಬೇಕಾಗಿರುವಂತದ್ದು. ಆ ಯುವಕ ಏನಿದ್ದಾನೆ ತಪ್ಪಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಸ್ಥಳೀಯರು ಯಾರು ಕೂಡ ಆತನ ಸಪೋರ್ಟಿಗೆ ಸಿಕ್ಲಿಲ್ವಾ ಅಂತ? ಯಾಕಂದ್ರೆ ಅಲ್ಲಿ ಯಾರೋ ಬರ್ತಾರೆ ಮತ್ತೆ ಕಿಡ್ನಾಪ್ ಮಾಡುವಂಥ ಯತ್ನವನ್ನ ಮಾಡ್ತಾರೆ. ಸ್ಥಳೀಯರ ಸಹಾಯವನ್ನ ಆ ಯುವಕ ಕೇಳಲಿಲ್ವಾ? ಇದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಶನ್? ಅಂದ್ರೆ ಆತ ಬರುವಂತ ಸಂದರ್ಭ ಏನಿದೆ ಅದೊಂಥರ ನಗರ ಪ್ರದೇಶದಲ್ಲಿ ಇರುವಂತಾದ್ರೂ ಕೂಡ ಕೆಲವೊಂದು ಆ ರಸ್ತೆ ಏನಿದೆ ಅದೊಂದು ಚೂರು ಒಳಗಿರುವಂತ ಒಂದು ಮನೆಯಲ್ಲಿ ಆತನನ್ನ ಕುಡಿ ಹಾಕಿರುವಂತದ್ದು. ರಸ್ತೆ ಮಧ್ಯೆ ಬರುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮನೆಗಳು ಇದ್ರೂ ಕೂಡ ಅಲ್ಲಿ ಯಾರು ಕೂಡ ಹೆಚ್ಚಿನದಾಗಿ ವಾಸ ಕೂಡ ಇರೋದಿಲ್ಲ. ಮುಖ್ಯ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಆತನನ್ನ ಏನು ಆತ ನನ್ನನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋ ಒಂದು ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾನೆ. ಆ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಅಲ್ಲಿಗೆ ಸದ್ಯದ ಮೇಲ್ನೋಟಕ್ಕೆ ಯಾರು ಕೂಡ ಅವರ ಒಂದು ರಕ್ಷಣೆಗೆ ಬಂದಿರೋದಿಲ್ಲ. ಆತನೇ ಓಡಿ ಬಂದು ಆಟೋವನ್ನ ಹತ್ತಿ ನಂತರ ನಗರ ಠಾಣೆಗೆ ಬಂದಿರುವಂತದ್ದು. ಎಲ್ಲಾ ವಿಚಾರ ಈಗ ಸದ್ಯ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಎಲ್ಲಾ ರೀತಿಯ ಆಯಾಮದಲ್ಲೂ ಕೂಡ ಒಂದು ವಿಚಾರಣೆ ನಡೆಸಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಹನಿ ಟ್ರ್ಯಾಪ್ ನ ಒಂದು ಭಾಗನ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತ. ಮಹಿಳೆ ಕರೆಸ್ಕೊಂಡಿರ್ತಾಳೆ, ಕರೆಸ್ಕೊಂಡ ಸಂದರ್ಭದಲ್ಲಿ ಮಹಿಳೆಗೆ ಕರೆ ಬರುತ್ತೆ, ಕರೆ ಬಂದ ಸಂದರ್ಭದಲ್ಲಿ ಹೋಗುವಂತದ್ದು. ಅಂದ್ರೆ ಇಮಿಡಿಯೇಟ್ ಆಗಿ ಆಕೆ ಏನು ಇದರಿಂದ ಹೋಗುವಂತದ್ದು. ಆ ಸಂದರ್ಭದಲ್ಲಿ ಮಹಿಳೆ ಹೋದ ಸಂದರ್ಭ ಈ ಎಲ್ಲ ಅನುಮಾನ ಕೂಡ ಮೂಡುವಂತ. ಅಂದ್ರೆ ಆಕೆ ಯಾಕಾಗಿ ಇಲ್ಲಿ ಕರೆಸ್ಕೊಂಡು ಬಂದುವಂತ ಕೆಲವೇ ಸಮಯದಲ್ಲಿ ಆಕೆಗೆ ಒಂದು ಫೋನ್ ಕರೆ ಬರುತ್ತೆ. ಫೋನ್ ಕರೆ ಬಂದಂತ ಸಂದರ್ಭದಲ್ಲಿ ಆಕೆ ಇಲ್ಲಿಂದ ಎಸ್ಕೇಪ್ ಅನ್ನ ಆಗುವಂತದ ಇಲ್ಲ ನಿಜವಾಗಿ ಕರೆಯನ್ನು ಬರುತ್ತೆ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರ್ಬೇಕಷ್ಟೇ. ಈ ಯುವಕರು ಎಲ್ಲಿದ್ರು, ಈ ಯುವಕರಿಗೆ ಈತ ಬರ್ತಾನೆ, ಈ ಎಲ್ಲಾ ಮಾಹಿತಿಯನ್ನ ಕೊಟ್ಟವರು ಯಾರು ಅನ್ನೋದನ್ನ ಕೂಡ ಕೂಲಂಕುಷವಾಗಿ ಇದೀಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಲೋಹಿತ್.